ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಾನು ದೂದ್ ಪೇಡಾನ ಮಾಡ್ತಾಯಿದ್ದೀನಿ. ಕೇವಲ 5 ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೊಳ್ಬೋದು. ಯಾರಾದರೂ ಮನೆಗೆ ಗೆಸ್ಟ್ ಬಂದರು ಅಂದರೆ ಈ ರೀತಿಯಾಗಿ ನೀವು ತುಂಬಾ ಸಿಂಪಲ್ಲಾಗಿ 5 ಮಿನಿಟ್ಸಲ್ಲಿ ಈ ಸ್ವೀಟ್ನ ರೆಡಿ ಮಾಡ್ಕೊಳ್ಬೋದು. ಈ ಸ್ವೀಟ್ ಮಾಡ್ಕೊಂಡು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಬಾ ಸಿಂಪಲ್ಲಾಗಿ ನಾವು ದೂದ್ ಪೇಡಾನ ಮನೆಯಲ್ಲೇ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಾನೀಗ ಫಸ್ಟಿಗೆ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನಾನು 1-2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಬೇಕ್ರಿಯಲ್ಲೆಲ್ಲ ನಾವು ತೊಗೊಂಡು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಬೋದಲ್ಲ. ಇವಾಗ ನೋಡಿ, ಈಗ ನಾನು 1 ಬೌಲಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ನೀವು ಯಾವುದಾದ್ರೂ ಬ್ರ್ಯಾಂಡ್ ತೊಗೊಳ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ನೋಡಿ, ಈಗ ನಾನು ಒಂದು ಅರ್ಧ ಬೌಲಷ್ಟು ಸಕ್ಕರೆನ ಸೇರಿಸ್ಕೊಳ್ತೀನಿ. ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಅಂದರೆ ಇದು ಸಕ್ಕರೆ ಸ್ವಲ್ಪ ದಪ್ಪ ಇದೆ ಅಲ್ವಾ, ಅದಕ್ಕೋಸ್ಕರ ನಾನು ಇದಕ್ಕೆ ಅರ್ಧ ಅಷ್ಟೇ ಬೌಲಷ್ಟು ನಾನು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡಿ, ಸಕ್ಕರೆ ಸೇರಿಸಿದ ನಂತರ ಇದಕ್ಕೆ ನಾನು 1 ಬೌಲಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾವು ಚೆನ್ನಾಗಿ ಗಂಟೆಲ್ಲ ಇಲ್ಲದೆ ಇರೋ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಪೂರ್ತಿಯಾಗಿ ಗಂಟೆಲ್ಲ ಹೊಡ್ಕೊಳ್ಬೇಕು. ಅದು ಅಲ್ಲಿ ತನಕ ನಾವು ಕೈ ಬಿಡಬಾರ್ದು, ಹಾಗೆಯೇ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಇದನ್ನು. ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ, ಈ ರೀತಿಯಾಗಿ ನಾವು ಗಂಟೆಲ್ಲ ಇರುತ್ತೆ ನೋಡಿ, ಗಂಟಾಗೋ ಚಾನ್ಸ್ ಬಂದೇ ಬರುತ್ತೆ. ಇದು ಪೇಡ ಮಾಡ್ಕೊಳ್ಬೇಕಾದ್ರೆ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಪೂರ್ತಿಯಾಗಿ ಗಂಟೆಲ್ಲ ಹೊಡ್ಕೊಳ್ಬೇಕು. ಅಲ್ಲಿ ತನಕ ನಾವು ಅದೇ ರೀತಿಯಾಗಿ ಚೆನ್ನಾಗಿ ನಾವು ಕೈ ಬಿಡದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು 1 ಸ್ಪೂನಿಂದ. ಇದಕ್ಕೊಂದು 5 ನಿಮಿಷನಾದರೂ ನಾವು ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಒಂದ್ಸಲ ಮಾಡ್ಕೊಂಡು ನೋಡಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಗಂಟೆಲ್ಲ ಹೊಡ್ಕೊಂಡಿದ್ದೆ, ಆ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾನೆ ಇದ್ದೆ. ನೋಡಿ ಯಾವ ರೀತಿಯಾಗಿದೆ ಅಂತ. ಇದು ಇನ್ನೂ ಸ್ವಲ್ಪ ನಮಗೆ ಗಟ್ಟಿ ಬರಬೇಕು, ಅಲ್ಲಿ ತನಕ ನಾವು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಮಿಕ್ಸ್ ಆಗಿದ ನಂತರ ಇಷ್ಟು ಗಟ್ಟಿ ಬಂದಿದೆ ಅಲ್ವಾ, ಈ ಸಮಯಕ್ಕೆ ನಾನು ಒಂದು 2-3 ಏಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಒಂದು 2 ನಿಮಿಷ ಹಾಗೆಯೇ ಮಿಕ್ಸ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ನಾನು ತಣ್ಣಗಾಗೋಕ್ಕೆ ಬಿಟ್ಕೊಳ್ತೀನಿ. ಈಗ ಆಲ್ರೆಡಿ ಇದು ಪೇಡ ರೆಡಿ ಆಗಿದೆ. ಈಗ ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಪೂರ್ತಿಯಾಗಿ ತಣ್ಣಗಾಗಿದ ನಂತರ ನಾನು ಇದನ್ನು ಸ್ವಲ್ಪ ಮುದ್ದೆ ಥರ ನಾನು ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡಿದ್ದೆ. ಈ ರೀತಿಯಾಗಿ ತುಪ್ಪ ಹಚ್ಕೊಂಡ ನಂತರ ನೋಡಿ, ಒಂದು ಸ್ವಲ್ಪ ನಾನು ಇನ್ನೂ ಸ್ವಲ್ಪ ತುಪ್ಪನ ಉಳಿಸ್ಕೊಂಡಿದ್ದೆ. ಕೈಗೆ ನಾವು ಸ್ವಲ್ಪ ತುಪ್ಪ ಹಚ್ಕೊಂಡು ನಮಗೆ ಯಾವ ರೀತಿಯಾಗಿ ನಾವು ಉಂಡೆ ತೊಗೊಂಡು ಸೈಜ್ ಮಾಡ್ಕೊಳ್ತೀವಿ ಆ ರೀತಿಯಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ನಾನು ಈ ರೀತಿಯಾಗಿ ಒಂದು ಚಿಕ್ಕ ಗಾತ್ರದೊಂದು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೋಡಿ ಉಂಡೆ ಮಾಡ್ಕೊಂಡ ನಂತರ ನೀವು ಯಾವ ರೀತಿಯಾಗೂ ನೀವು ಇದಕ್ಕೆ ಶೇಪ್ ಕೊಡ್ಬೋದು. ಶೇಪ್ ಕೊಡದೇ ಇಲ್ಲ ಅಂದ್ರೂ ಪರವಾಗಿಲ್ಲ, ಏನಾಗೋದಿಲ್ಲ. ನಾನು ಈ ರೀತಿಯಾಗಿ ನೋಡಿ ದೂದ್ ಪೇಡಕ್ಕೆ ಈ ರೀತಿಯಾಗಿ ಶೇಪ್ ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದಲ್ಲ. ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಅಂಗಡಿಗಳಲ್ಲಿ ತಗೊಂಡು ತಿನ್ನೋಕ್ಕಿಂತ ಈ ರೀತಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದಲ್ಲ, ತುಂಬಾ ರುಚಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಯಾವ ರೀತಿಯಾಗಿ ಮನೆಯಲ್ಲೇ ನಾವು ದೂದ್ ಪೇಡಾನ ಮಾಡ್ಕೊಳ್ಬೋದು ಅಂತ. ತುಂಬಾ ಈಸಿಯಾಗಿ ಮನೆಯಲ್ಲೇ ನಾವು ಮಾಡ್ಬೋದು. ನೋಡಿ, ಇದಕ್ಕೆ ನಾನು ಹಾಗೆಯೇ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದೇ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲನೂ ಇದೇ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಶೇಪ್ ಕೊಟ್ಕೊಂಡಿದ್ದೆ ನೋಡಿ. ಎಷ್ಟು ಸಿಂಪಲ್ಲಾಗಿ ನಾವು ಮನೆಯಲ್ಲೇ ದೂದ್ ಪೇಡಾನ ಮಾಡ್ಕೊಳ್ಬೋದಲ್ಲ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು
ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.